ಅಂದ್ರೆ ಇವತ್ತು ನಾನು ಆಕ್ಚುಲಿ ಲಡಾಖ್ ಹೋಗೋಣ ಅಂತ ಹೇಳ್ಕೊಂಡಿದ್ದೆ, ಬಟ್ ಆದ್ರೆ ಕ್ಯಾನ್ಸಲ್ ಆಯ್ತು. ಯಾಕೆ ಅಂತಂದ್ರೆ ಈಗ ಗಾಡಿ ಆಲ್ರೆಡಿ ರೆಡಿಯಾಗಿ ನಿಂತಿದೆ. ಬನ್ನಿ ಹೊರಡೋಣ. ಇವತ್ತಿನ ಪಯಣ ಹೆಂಗಿರುತ್ತೆ, ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲ ಸಹಿತ ನೋಡೋಣ. ಅಣ್ಣ ರೆಡಿ? ಜೋಶ್. ಒಂದ್ ದಿನದಿಂದ ಬರೀ ಬೈಕ್ ಓಡಿಸಿ ಅಪ್ಪ ತಮಾಷೆನೇ ಅಲ್ಲ ಮಾತ್ರ. ನಾನು ತುಂಬಾ ಹೇಳಿದ್ದಲ್ಲ ನಿಮ್ಗೆ, ಶೂಟಿಂಗ್ ಸ್ಟೋನ್ಸ್ ಏರಿಯಾ ಇದು. ಹುಷಾರಾಗಿ ಸ್ಟೋನ್ ಅಂತಂದ್ರೆ ನೋಡಪ್ಪ, ಈ ಕಲ್ಲುಗಳು ಯಾವಾಗ ಬೇಕಾದ್ರೂ ಬಿಡ್ಬೋದು, ನೋಡ್ಕೊಂಡು ಹುಷಾರಾಗಿ ನೀನು ಸೇಫ್ಟಿಲಿ ನೀನು ಹೋಗು ಅಂತ ಹೇಳುತ್ತೆ ಅಷ್ಟೇ. ಆದರೆ ರಾತ್ರಿ ಯಾಕೋ ನನಗೆ ಹೆವಿ ಎದೆನೋ ಬಂತು, ಸಿಕ್ಕಾಪಟ್ಟೆ ಎದೆನೋ ಬಂದು ಯಾಕೋ ಒಂದು ಸ್ವಲ್ಪ ಕಷ್ಟನೇ ನಂಗೆ ಆಗ್ಬಿಟ್ಟಿತ್ತು. ಆದ್ರೂ ಕಷ್ಟನೇ ನೋಡಿ. ಇದು ಶಾಂಗ್ ಟಾಂಗ್ ಬ್ರಿಡ್ಜ್ ಅಂತೆ. ಇಷ್ಟು ಹೇಳ್ತಾ ಇಲ್ಲಿ ಲೈಟ್ ಆಗಿ ಒಂದು ಟೀ ಕುಡ್ಕೊಂಡು, ಅಂದ್ರೆ 140 ಕಿಲೋಮೀಟರ್ ಆಕ್ಚುಲಿ ಬೇಗನೆ ಬಂದಿದೀವಿ. ಚಂಡೀಗರ್ಗೆ 130 ಕಿಲೋಮೀಟರ್. ಸೊ ನೋಡೋಣ ಇವತ್ತು ಆದ್ರೆ ಆದಷ್ಟು ಬೇಗನೆ ಹೊಡೆದ್ಬಿಡೋಣ ಅಂತ ಪ್ಲಾನ್ ಇದೆ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಎಕ್ಸಾಕ್ಟ್ ಆಗಿ ಎಲ್ಲಪ್ಪ ಇದ್ದೀನಿ ಅಂತಂದ್ರೆ ನಾಲ್ಕು ಅನ್ನೋ ಒಂದು ಊರಲ್ಲಿದ್ದೀನಿ. ಆಲ್ರೆಡಿ ಇವತ್ತು ನಾವು ನೈಟು ಕಾಜಾದಿಂದ ಬಂದ್ವಿ. ಸೊ ಹಳೆ ವ್ಲಾಗಲ್ಲಿ ನೀವು ನೋಡಿದ್ದೀರಾ, ನೈಟ್ ಎಲ್ಲ ಜರ್ನಿ ಮಾಡಿಕೊಂಡು ಕಾಜಾದಿಂದ ಸೀದಾ ನಾಲ್ಕು ಅನ್ನೋ ಒಂದು ಊರಲ್ಲಿ ಬಂದು ನೈಟ್ ಒಂದು 9 ಗಂಟೆಗೆ ಇಲ್ಲಿ ಬಂದು ಸ್ಟೇ ಆದ್ವಿ. ನೀವು ಅದನ್ನ ಹಳೆ ವ್ಲಾಗಲ್ಲಿ ನೀವು ನೋಡಿರ್ತೀರಾ. ಇವತ್ತು ನಾನು ಈ ರೂಮ್ನ ತೋರ್ಸೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಲೊಕೇಶನ್ನ ತೋರಿಸ್ತೀನಿ, ಎಷ್ಟು ಅದ್ಭುತವಾಗಿದೆ ಅಂತ. ನೋಡಿ, ಇದೇ ಲೊಕೇಶನ್ ಅಂತಂದರೆ ನಾವು ಮಾಡಿದ್ದಂಥ ರೂಮಿನ ಆಪೋಸಿಟಲ್ಲಿರ್ತಕ್ಕಂಥ ಲೊಕೇಶನ್ ಆಗಿರುತ್ತೆ. ಆಪೋಸಿಟು ಹಿಂದೆ ಮುಂದೆ ಎಲ್ಲ ಕಡೆ ಇರ್ತಕ್ಕಂಥ ಲೊಕೇಶನ್ನು ನೋಡಿ ಎಷ್ಟು ಅದ್ಭುತವಾಗಿದೆ. ಫುಲ್ಲು ಕಲ್ಲುಮಯ ಜೊತೆಗೆ ಮಂಜುಮಯ ಇಷ್ಟೆಲ್ಲ ಇದೆ. ನಮ್ಮ ಪ್ಲಾನ್ ಏನಪ್ಪ ಅಂತಂದರೆ ಇವತ್ತು ನಾನು ಆ್ಯಕ್ಚುಲಿ ಲಡಾಖ್ ಹೋಗೋಣ ಅಂತ ಹೇಳ್ಕೊಂಡಿದ್ದೆ, ಬಟ್ ಆದರೆ ಕ್ಯಾನ್ಸಲ್ ಆಯಿತು. ಯಾಕೆ ಅಂತಂದರೆ ಲಡಾಖ್ ಓಪನ್ ಆಗಲಿಕ್ಕೆ ಇನ್ನು ಮನಾಲಿಯಿಂದ ಲಡಾಖ್ ಓಪನ್ ಆಗಲಿಕ್ಕೆ ಇನ್ನೂ 1 ವಾರ ಆಗುತ್ತಂತೆ. ಏಪ್ರಿಲ್ 1st ವೀಕ್ ಅಥವಾ ಏಪ್ರಿಲ್ 2nd ವೀಕ್ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿಂದ ಲಡಾಖ್ ಹೋಗಬೇಕು ಅಂತಂದರೆ ಕುಂಜುಮ್ ಬೈಪಾಸ್ ಅಂದರೆ ಕುಂಜುಮ್ ಪಾಸ್ ಇದೆಯಲ್ಲ, ಅದು ಓಪನ್ ಆಗಿಲ್ಲ. ಸೊ ಹಂಗಾಗಿ ನಾನು ಮನಾಲಿಗೆ ಹೋಗೋಕ್ಕಾಗಲ್ಲ ಕಾಜಾದಿಂದ ಡೈರೆಕ್ಟಾಗಿ. ಸೊ ಅದಕ್ಕೆ ರಿಟರ್ನು 4ಕ್ಕೆ ಬಂದ್ವಿ. ಈಗ ಮತ್ತೆ ಇನ್ನೊಂದು ಪಾಸ್ ಇದೆ. ನಾನು ಇಲ್ಲಿಂದ ರಾಂಪುರ್ ಹೋಗಿ ರಾಂಪುರಿಂದ ಮನಾಲಿ ಹೋದ್ರೂ ಸಹಿತ ಮನಾಲಿಯಿಂದ ನಮಗೆ ಅಲ್ಲಿ ಅಟಲ್ ಟನಲ್ ಇದೆಯಲ್ಲ, ಅದು ಓಪನ್ ಆಗಿ ನಮ್ಮ ಮುಂದ್ಗಡೆ ಓಪನ್ ಆಗಬೇಕು ಅಂತಂದ್ರು ಸಹಿತ ಇನ್ನು 1 ವಾರ ಟೈಮ್ ಹಿಡಿತಂತೆ. ನಾನು ಯೋಚನೆ ಮಾಡಿ ನೋಡಿದೆ, ಈ ವ್ಲಾಗೆಲ್ಲ ಎಡಿಟ್ ಮಾಡಿ ಹಾಕಬೇಕು. ನಾನು ಇನ್ ಕೇಸ್ ಈಗ ಲಡಾಖ್ ಹೋಗಲೇಬೇಕು ಅಂತ ಅಂದ್ಕೊಂಡ್ರು ಶ್ರೀನಗರ ಹೋಗಿ ಅಲ್ಲಿಂದ ಕಾರ್ಗಿಲಿಂದ ಲಡಾಖ್ ಹೋಗಬೇಕು. ಅದು ತುಂಬಾ ದೂರ ಆಗುತ್ತೆ, ಹೆಚ್ಚು ಕಡಿಮೆ 600 ಕಿಲೋಮೀಟ್ರ್ ಆಗುತ್ತೆ. ನಾನು ಅಲ್ಲಿಗೆ ಹೋಗ್ತು ಅಂತಂತಂದರೆ ಈಗ ಬಂದಿರೋ ವ್ಲಾಗ್ಸ್ ಏನಿದೆಯೋ ಇದನ್ನು ಯಾವುದನ್ನು ಸಹಿತ ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ಏನು ಮಾಡ್ತು ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡಿದೆ. ಅಂದರೆ ಲಡಾಖ್ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಸಲ ಅದಕ್ಕೆ ಅಂತಲೇ ಲಡಾಖ್ಗೆ ಅಂತಲೇ ಸಪ್ರೇಟಾಗಿ ಬರೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಇಷ್ಟು ಹೇಳ್ತಾ, ಸೊ ಈಗ ನಮ್ಮ ರೂಮ್ನ ತೋರಿಸ್ತಾ, ಎಷ್ಟು ದುಡ್ಡು ಕೊಟ್ವಿ ಏನು ಅನ್ನೋ ಮಾಹಿತಿನ ನಿಮಗೆ ತಿಳಿಸ್ತಾ ಬನ್ನಿ ಇವಾಗ ನಾವು ಇಲ್ಲಿಂದ ಹೊರಡುವ. ಸೊ ನೋಡಿ, ಇದೆ 4 ಅನ್ನೋ ಊರು. ಸೊ ಇದೇ ಮೇಯ್ನ್ ರೋಡು, ನಾವು ಕಾಜಾದಿಂದ ಬಂದಿದ್ದ ರೋಡು. ಸೊ ಈಗ ರಿಟರ್ನ್ ಇದು ಚಂಡೀಗರ್ಗೆ ಹೋಗೋ ರೋಡ್ ಆಗಿರುತ್ತೆ. ಸೊ ನಾವು ಮಾಡಿರೋ ರೂಮ್ ಬಂದ್ಬಿಟ್ಟು ನೋಡಿ, ಇದೇ ರೂಮು. ಸೊ ಇದೇ ಟಾಯ್ಲೆಟು. ಸೊ ಇದು ನೋಡ್ತಿದ್ರಲ್ಲ, ಇದು 600 ರೂಪಾಯಿ ಕೊಟ್ವಿ ಇದಕ್ಕೆ. ಸದ್ಯ ನಮಗೆ ಬಂದಾಗ ಯಾವುದೊಂದು ರೂಮ್ ಸಿಕ್ಕರೆ ಸಾಕಪ್ಪ, ಬಂದು ರೆಸ್ಟ್ ಮಾಡಿ ಮಲ್ಕೊಬಿಡೋಣ ಅನ್ನೋ ಲೆವೆಲ್ಗಿತ್ತು. ಸೊ ಹಂಗಾಗಿ ಇದನ್ನೇ ಬುಕ್ ಮಾಡ್ಕೊಂಡ್ವಿ. ಇಲ್ಲೇ ನಾಕೋ ವಿಲೇಜಲ್ಲಿ ಆಲೂ ಪರೋಟ ಹೇಳಿದ್ದೀವಿ. ಏನು ಎಲ್ಲೋದ್ರೂ ಈ ಆಲೂ ಪರೋಟ ಏನು ಮಾಡೋದು, ನಮ್ಗೆ ಬೇರೆ ಗತಿ ಇಲ್ಲ, ಇದನ್ನೇ ತಿನ್ನಲೇಬೇಕು. ನಮ್ಮ ಸ್ಟಿಕ್ಕರ್ ಎಲ್ಲಿದೆ? ಇಲ್ಲಿ ನಿಮ್ದು ಅಲ್ಲೈತೆ, ನಂದು ಇಲ್ಲೈತೆ ನೋಡಿ. ಇಲ್ಲಿ ಮೊನ್ನೆ ಅನ್ಸುತ್ತಲ್ಲ ಸ್ಟಿಕ್ಕರು. ಸೊ ಅದೇ ಹೋಟ್ಲಲ್ಲೇ ಆರಾಮಾಗಿ ತಿಂತಾ ಇದ್ದೀವಿ. ಈಗ ತಿನ್ಕೊಂಡು ಅದಾದಮೇಲೆ ಇಲ್ಲಿಂದ ಪಯಣನ ಮುಂದುವರ್ಸೋಣ ಬನ್ನಿ. ಬಟರು ಹಾಕಿದ್ದಾರೆ, ಒಂದು ಬೆಣ್ಣೆ ಪೀಸ್ ಹಾಕಿದ್ದಾರೆ. ಬೆಣ್ಣೆ ಪೀಸ್ ಹಚ್ಕೊಂಡು ನೋಡಿ, ಇದು ನಾವೀಗ ತಿಂದಿದ್ರಲ್ಲೇ ಇದು ಒಂದರಲ್ಲೇ ಚೆನ್ನಾಗಿ ಆಲೂಗೆಡ್ಡೆ ಎಲ್ಲ ಹಾಕಿ ಒಳಗಡೆ ನಮ್ಮ ಮಾಮೂಲಿ ಒಳಗಡೆ ಪಲ್ಯ ಮಾಡ್ತೀವಲ್ಲ ಆ ಥರ ಹಾಕಿದ್ದಾರೆ. ಆಮೇಲೆ ನೋಡಿ, ಇದು ಇದೆಯಲ್ಲ, ಇದು ನಾವು ಬೇಳೆ ಸಾರು ಅಂತೀವಲ್ಲ ಆ ಥರ. ಇದು ಈ ಬೀಜದ ಹೆಸರು ರಾಜ್ಮಾ ಅಂತ. ಸೊ ಇವರು ನಾರ್ಮಲ್ ಆಗಿ ಏನಂತಾರೆ, ರಾಜ್ಮಾ ಚಾವಲ್ ಅಂತಾರೆ. ಹಂಗಂತಂದ್ರೆ ಏನಿಲ್ಲ, ಅನ್ನ ಸಾಂಬಾರು ಅಂತೀವಲ್ಲ ಹಂಗೆ, ಅನ್ನ ಬೇಳೆ ಸಾಂಬಾರು ಅಂತೀವಲ್ಲ ಆ ಥರ ಇಲ್ಲಿ ರಾಜ್ಮಾ ಚಾವಲ್ ಅಂತಂದ್ರೆ ಅನ್ನ ಬೇಳೆ ಸಾರು ಅಂತೀವಲ್ಲ ಹಂಗೆ ರಾಜ್ಮಾ ಚಾವಲ್. ಏನು ರಾಜ್ಮಾ ಚಾವಲ್, ಬೇಳೆ ಅನ್ನ ಅಂತ. ಇದಿಷ್ಟು ನಾವು ಬೆಳಗ್ಗೆ ಬೇಳೆ ಸಾರು ಅನ್ನ. ಸೊ ಈಗ ನಾವು ತಿಂತಾ ಇರೋದು ರಾಜ್ಮಾ ವಿತ್ ಆಲೂ ಪರೋಟ. ಸೊ ಇವಾಗ ಇಲ್ಲಿಂದ ನಮ್ಮ ಜರ್ನಿ ಟುವರ್ಡ್ಸ್ ಚಂಡೀಗರ್ ಕಡೆ ಹೋಗುತ್ತೆ. ಸೊ ಬನ್ನಿ ಹಂಗೆ ಮೋಟೋ ವ್ಲಾಗ್ ವ್ಯೂವಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಇದೇ ಹೋಟ್ಲಲ್ಲೇ ತಿಂಡಿ ಮಾಡಿದ್ದು 4 ಅನ್ನೋ ಊರು. ಈಗ ನೋಡಿದ್ರಲ್ಲ ಅದೇನೆ. ಸೊ ಮೊನ್ನೆನೂ ಇಲ್ಲೇ ಬಂದು ನಮ್ಮ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ವಿ. ನೋಡಿ, ಇಲ್ಲಿ ನಮ್ಮ ಸ್ಟಿಕ್ಕರ್ ಇದೆ. ಸೊ ಈಗ ಗಾಡಿ ಆಲ್ರೆಡಿ ರೆಡಿಯಾಗಿ ನಿಂತಿದೆ. ಸೊ ಬನ್ನಿ ಹೊರಡೋಣ. ಇವತ್ತಿನ ಪಯಣ ಹೆಂಗಿರುತ್ತೆ, ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲ ಸಹಿತ ನೋಡೋಣ. ನೋಡಿ, ಈಗ ಅದೇ ರೋಡಲ್ಲಿ ಹೋಗ್ಬೇಕಿರುತ್ತೆ ನಾವು, ಫುಲ್ ಅದೇ ರೋಡಲ್ಲಿ. ಅಣ್ಣ ರೆಡಿ? ಜೋಶ್. ಎಷ್ಟು? ಅಷ್ಟೇನಾ? ಅಲ್ಲಲ್ಲ, ಅವಾಜ್ ದ ಜೋಶ್. ಓ ಜೋಶು. ಧೂಳೊಂದಿಲ್ಲ ಅಂದ್ರೆ ಚಂದನೆ. ಈ ಧೂಳಿಂದ ಹಿಂಸೆ ಐತಿರೋದಷ್ಟೇ ಇವಾಗ ನಮ್ಗೆ. ಓಕೆ, ತಳ್ಳಿ ಸ್ಟಾರ್ಟ್ ಮಾಡಿ ನೋಡೋಣ.
ಅದನ್ನು ತಳ್ಳಬೇಕು ಅಂದರೆ ಹತ್ತನೇ ಬಲ ಬೇಕು. ಏನಪ್ಪ ಪ್ರಾಬ್ಲಮ್ಮು ಅಂದರೆ ಧೂಳುಮಯ ಸಿಕ್ಕಾಬಟ್ಟೆ, ಮುಟ್ಟದಲ್ಲೆಲ್ಲ ಧೂಳು. ಗ್ಲೌಸು, ಬಟ್ಟೆ, ಪ್ಯಾಂಟು ಎಲ್ಲ ಧೂಳು ಹಿಡಿದೋಗಿದೆ. ನೋಡಿ ಗಾಡಿ ಹೆಂಗಾಗ್ಬಿಟ್ಟಿದೆ, ಒಳ್ಳೆ ಹುಚ್ಚಿನ ಥರ ಆಗ್ಬಿಟ್ಟಿದ್ದಾನೆ ಮಾದೇಶ. ಚಾಮರಾಜನಗರಕ್ಕೆ ಹೋಗಿನೇ ಕ್ಲೀನ್ ಮಾಡಿಸ್ಕೋಬೇಕು ಇವನ್ನ ಶಿಷ್ಯನ. ಅಪ್ಪು ಬಾಸ್ಗೆ ಬೆಳಗಿನ ನಮಸ್ಕಾರಗಳು ಹೇಳ್ತಾ ಜರ್ನಿನ ಶುರು ಮಾಡೋಣ. ಉಗೇ ಮಾದೇಶ್ವರ ಬನ್ನಿ. 410 ಕಿಲೋಮೀಟ್ರ್ ಇದೆಯಂತೆ ಇಲ್ಲಿಂದ. ಬನ್ನಿ. ಏನು 10-12 ದಿನ ಆಯ್ತು, 11 ದಿನದಿಂದ ಬರೀ ಬೈಕ್ ಓಡಿಸಿ ಅಪ್ಪ ತಮಾಷೆನೇ ಅಲ್ಲ ಮಾತ್ರ. ಬೈಕ್ ಓಡಿಸೋದು ಅನ್ನೋದು ಅಷ್ಟು ಸುಲಭದ ಕೆಲಸ ಅನ್ನಂಗಿದ್ದಿದ್ರೆ ಎಲ್ಲರೂ ಬೈಕ್ ಓಡಿಸೋರು. ಅದು ಈ ಥರ ಲಾಂಗ್ ಡ್ರೈವ್ ಮಾಡೋದಂತೂ ಹೆವಿ ಹುಚ್ಚಿದ್ರೆ ಮಾತ್ರ ಸಾಧ್ಯ. ಟೈಮ್ ಇವಾಗ ಎಕ್ಸಾಕ್ಟಾಗಿ 9 ಗಂಟೆ ಆಯಿತು. ಈ ರೂಟ್ ಬಂದ್ಬಿಟ್ಟು ಆಲ್ರೆಡಿ ಮೊನ್ನೆ ನಾವು ಇದೇ ರೂಟಲ್ಲೇ ಹೋಗಿದ್ದು. ನಾನು ತುಂಬ ಹೇಳಿದ್ದೆ ನಿಮಗೆ, ಶೂಟಿಂಗ್ ಸ್ಟೋನ್ಸ್ ಏರಿಯಾ ಇದು, ಹುಷಾರಾಗಿ ಹೋಗಿ ಅಂತ. ಅಂದರೆ ಇನ್ನೇನಿಲ್ಲ, ಶೂಟಿಂಗ್ ಸ್ಟೋನ್ ಅಂತಂದರೆ ನೋಡಪ್ಪ, ಈ ಕಲ್ಲುಗಳು ಯಾವಾಗ ಬೇಕಾದರೂ ಬಿಡ್ಬೋದು, ನೋಡಿಕೊಂಡು ಹುಷಾರಾಗಿ ನಿನ್ನ ಸೇಫ್ಟಿಲಿ ನೀನು ಹೋಗು ಅಂತ ಹೇಳುತ್ತೆ ಅಷ್ಟೇ. ಯಾರು ಬ್ರೋ ಅಂತಂದರೆ ಏನು ಅಂತಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತ. ಸೊ ಅದು ಒಂಥರ ಈ ಮಿಲ್ಟ್ರಿ ಇದೆಯಲ್ಲ, ಮಿಲ್ಟ್ರಿ ಥರನೇ ಅವ್ರ ಕೆಲಸ ಏನು ಅಂತಂದರೆ ಬರೀ ರೋಡ್ ಮಾತ್ರ ರೆಡಿ ಮಾಡೋದು, ಅಂದರೆ ಬಾರ್ಡರ್ ರೋಡ್ಸ್ಗಳನ್ನ ಮಾತ್ರ ರೆಡಿ ಮಾಡೋಂಥ ಕೆಲಸ ಅವ್ರದ್ದಾಗಿರುತ್ತೆ. ಈ ಮಾಹಿತಿಗಳು ರೋಡಿಗೆ ಸಂಬಂಧಪಟ್ಟಂಗೆ ಮತ್ತು ಈ ಶೂಟಿಂಗ್ ಸ್ಟೋನ್ಸ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಇರೋಂಥ ಮಾಹಿತಿಗಳಾಗಿರುತ್ತೆ. ಬಂದ್ಬಿಟ್ಟು ಕ್ಯಾಂಪ್ ಹಾಕ್ಕೊಂಡಿರ್ತಾರೆ. ಕ್ಯಾಂಪ್ ಏನಕ್ಕೆ ಅಂತಂದರೆ ಮಾಮೂಲಿ ಬ್ರೋ ಅಂತ ಹೇಳಿದ್ನಲ್ಲ, ಬಾರ್ಡರ್ ರೋಡ್ ಆರ್ಗನೈಜೇಷನ್ನು. ಸೊ ಅಲ್ಲಿ ಕೆಲಸ ಮಾಡೋಂಥ ವರ್ಕರ್ಸು ಮತ್ತು ಆಫೀಸರ್ಸ್ ಟೀಮು ಮತ್ತು ಎಲ್ಲ ಮಿಷಿನರಿ ಇಕ್ವಿಪ್ಮೆಂಟ್ಸು ಎಲ್ಲರೂ ಸಹಿತ ಹಿಂಗೆ ಒಂದೊಂದು ಕಡೆ ಕ್ಯಾಂಪ್ ಹಾಕ್ಕೊಂಡಿರ್ತಾರೆ. ಎಲ್ಲೇನಾದರೂ ರೋಡ್ ಪ್ರಾಬ್ಲಮ್ ಆಯಿತು ಅಂತಂದರೆ ತಕ್ಷಣವೇ JCB ತಗೊಂಡು ಹೋಗ್ತಾರೆ. ಯಾಕಂದರೆ ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿದ್ರಲ್ಲ, ಕಾಜಾಗ ಹೋಗ್ಬೇಕಾದ್ರೆ ಗಿಯೋಯಿಂದ. ಸೊ ಆ ಟೈಮ್ಗೆ ಎಲ್ಲರೂ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣವೇ ರಪ್ ಅಂತ ಬಂದು ರೋಡ್ನ ಕ್ಲಿಯರ್ ಮಾಡ್ತಾರೆ. ಸೊ ಆ ಉದ್ದೇಶಕ್ಕೋಸ್ಕರ ಅಲ್ಲಲ್ಲಿ ಈ ಥರ ಕ್ಯಾಂಪ್ಗಳು ಮಾಡಿರ್ತಾರೆ. ನೋಡಿ, ಮೊನ್ನೆಗಿಂತ ಇಲ್ಲಿ ಇವಾಗ ನೀರು ಜಾಸ್ತಿ ಆಗಿದೆ. ಅದರ ಅರ್ಥ ಏನು ಅಂತಂದರೆ ಹಿಮ ಜಾಸ್ತಿ ಕರಗ್ತಾ ಇದೆ ಅಂತ ಅರ್ಥ. ಆದರೆ ಹಿಮ ಎಲ್ಲ ಕರೋಗ್ಬಿಟ್ಟೈತೆ. ಮತ್ತು ಇನ್ನೊಂದು ಹೇಳ್ಬೇಕು, ಏನು ಗೊತ್ತಾ, ಈ ರೋಡಲ್ಲಿ ಮಧ್ಯ ಎಷ್ಟಪ್ಪ ಕಲ್ಲುಗಳು ಬಿದ್ದಿರುತ್ತೆ ನೋಡಿ. ಅದೇನು ಅಂದರೆ ಈಗ ಬೆಳಗ್ಗೆ ಯಾಕಂದರೆ ಅವ್ರು ದಿನ ಕ್ಲೀನ್ ಮಾಡ್ತಾರೆ ರೋಡ್ನ, ಬಟ್ ಇನ್ನೂ ಶುರು ಮಾಡಿಲ್ವಲ್ಲ ಕ್ಲೀನ್ ಮಾಡಲಿಕ್ಕೆ. ಸೊ ನೈಟೆಲ್ಲ ಬಿದ್ದಿರೋಂಥ ಕಲ್ಲುಗಳವು. ಸೊ ಮುಂದೆ ಎಲ್ಲರೂ ಬಂತು ಅಂದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು, ಯಾವ ಥರ ಬೀಳುತ್ತೆ ಅದು ಅಂತ. ಓಕೆನಾ? ನೋಡಿ ಇಲ್ಲಿ ಬೆಳಗ್ಗೆ ಜನರ ಬದುಕು ಹೇಗಿರುತ್ತೆ ಅಂತ. ಆರಾಮಾಗಿ ಎತ್ತೆ ಎಲ್ಲ ರೆಡಿಯಾಗಿ ಕ್ಲೀನಾಗಿ. ಆಲ್ಮೋಸ್ಟ್ ಎಲ್ಲ ಮಾಮೂಲಿ ಬ್ರೋ ಇದರಲ್ಲೇ ಕೆಲ್ಸಕ್ಕೆ ಹೋಗೋರು. ಮತ್ತು ಅದು ಬಿಡ್ತು ಅಂತಂದರೆ ಆಪಲ್ ಬೆಳೀತಾರಲ್ಲ, ಸೊ ಅಲ್ಲಿಗೂ ಸಹಿತ ಕೆಲ್ಸಕ್ಕೆ ಹೋಗ್ತಾರೆ. ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಆಪಲ್ಲೇ. ಸೇಬಿನ ಮರ ನೋಡಿ, ಇಲ್ಲೆಲ್ಲ ಇರೋದು ಸೇಬಿನ ಮರನೇ. ಸೊ ಇದ್ರ ಕೆಲ್ಸಕ್ಕೂ ಹೋಗ್ತಾರೆ. ನೋಡಿ ಈಗ ನಾವೀಗ ಆ ಬ್ರಿಡ್ಜ್ನ ದಾಟ್ಕೊಂಡು ಹೋಗ್ತೀವಿ, ಆ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಹಂಗೆ ಹೋಗ್ತೀವಿ. ಓಕೆ, ಇಲ್ಲಿ ಚೆಕ್ಕಿಂಗು, ಅಡ್ಡ ಹಾಕಿದ ಪೊಲೀಸರು. ಇನ್ನೇನಿಲ್ಲ, ಮತ್ತೆ ನಮ್ಮ ಡೀಟೇಲ್ಸು ಎಲ್ಲ ಡಬ್ಲಿಂಗ್ ಕರೆಕ್ಟು ಇಲ್ಲೇ ಅಲ್ವಾ ನಾವು ಹೋಗ್ಬೇಕಾದ್ರೆ ಇದು ಮಾಡಿಸಿದ್ದು. ಡಬ್ಲಿಂಗ್ ಅಂತ ಇದು ಚೆಕ್ ಪೋಸ್ಟ್ ಹೆಸರು. ನಾನು ಒಳ್ಳೆ ಕಳ್ಳಂತರ ಕಾಣಿಸ್ತಾ ಇದ್ದೀನಿ ಅಲ್ವಾ? ಚೆಕಿಂಗ್ ಆಗಿಬಿಡ್ಲಿ ಅಂದರೆ ಏನಿಲ್ಲ, ಎಂಟ್ರಿ ತಗೋತಾರೆ ನಮ್ಮದು. ತಗೊಂಡ್ಮೇಲೆ ಇಲ್ಲಿಂದ ಹೋಗ್ಬೇಕು. ಅದೇ ನಾನು ನೋಡಿರೋಂಗೆ ಎರಡೇ ಕಡೆ, ಒಂದು ನೆನ್ನೆ ನೈಟ್ ಚೆಕ್ ಮಾಡೋರಲ್ಲ ಅಲ್ಲಿ, ಮತ್ತು ಇನ್ನೊಂದು ಡಬ್ಲಿಂಗಲ್ಲಿ 2 ಕಡೆ ಚೆಕ್ ಮಾಡ್ತಾರೆ. ಹಾಂ ಹೋಗ್ಬೋದು. ಬಟ್ ಇದು ಇಲ್ಲಿಗೆ 400 ತೋರಿಸ್ತೈತಲ್ಲ ಅಂಬಾಳಕ್ಕೇನೆ. ಹಾಂ, ಅಂಬಾಳಕ್ಕೆ ಹೋಗಲ್ವ ಈಗ ಮತ್ತೆ? ಹಾಂ ಹಾಂ, ಓಕೆ ಸರಿ ಆಯಿತು. ನಡ್ರಿ. ಸೊ ಚೆಕ್ಕಿಂಗ್ ಎಲ್ಲ ಮುಗೀತು. ಮಾಮೂಲಿ ಇನ್ನೇನು ನಮ್ಮ ಹೆಸ್ರು ಇಸ್ಕೊಂಡ್ರು ಅಷ್ಟೇ, ಗಾಡಿ ನಂಬರ್ ಇಸ್ಕೊಂಡ್ರು. ಈಗ ನಮ್ಮ ಪಾಡೆ ನಾವು ನಮ್ಮ ಪಯಣನ ಮುಂದುವರಿಸ್ಬೇಕಷ್ಟೇ. ಇವಾಗ ನಗುತ್ತಾ ನಲಿ ಎಲ್ಲ ದೇವರ ಏನೇ ಆಗಲಿ, ನಗುತ್ತಾ ನಲಿ ಏನೇ ಆಗಲಿ. ಅಷ್ಟೇ ಇರೋದೊಂದು ಲೈಫು. ಇರೋವರೆಗೂ ಆರಾಮಾಗಿ ಖುಷಿಯಾಗಿ ಕಾಲ ಕಳೆದು ಬಿಡುಗರು ಅಷ್ಟೇ. ಆದರೆ ರಾತ್ರಿ ಯಾಕೋ ನನಗೆ ಹೆವಿ ಎದೆನೋ ಬಂತು, ಸಿಕ್ಕಾಪಟ್ಟೆ ಎದೆನೋ ಬಂದು ಏನೋ ಕುಡಿದು ಗ್ಯಾಸ್ಟ್ರಿಕ್ಕು ಅಂತಂದ್ಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಎದೆನೆಲ್ಲ ತಟ್ಕೊಂಡು
ವಿಕ್ಸ್ ಎಲ್ಲ ಸವರ್ಕೊಂಡು ಭಾರಿ ಹಿಂಸೆಪಟ್ಟೆ. ಯಾಕೋ ಒಂದು ಸ್ವಲ್ಪ ಕಷ್ಟನೇ ನಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಹಂಗಾತ ಮಲ್ಕೊಂಡು ನಿದ್ದೆ ಮಾಡಿದೆ. ಬೆಳಗ್ಗೆ ಅಷ್ಟೊತ್ತಿಗೆ ಪರವಾಗಿಲ್ಲ, ಸುಮಾರಾಗಿ ರೆಡಿ ಆಗಿದ್ದೆ. ಇಲ್ಲ ಅಂದಿದ್ರೆ ಇವತ್ತು ನಿಜ ಬೈಕ್ ಓಡ್ಸೋಕೆ ಆಗ್ತಿತ್ತೋ ಇಲ್ವೋ ನಂಗಂತೂ ಗೊತ್ತಿಲ್ಲ. ಯಾರಿಗೆ ಗೊತ್ತು ಯಾರ್ಯಾರ ಜೀವನ ಎಲ್ಲೆಲ್ಲ ಐತೋ ಎಷ್ಟರಲ್ಲಿ ಮುಗಿಯುತ್ತೋ ಅಂತ ಅಲ್ವಾ. ಸೊ ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡೋಣ ಬಿಡಿ. ಸೊ ಹಿಂಗೆ ಈ ಹಳ್ಳ ಹರಿತಾ ಇತ್ತಲ್ಲ ಸ್ಪಿಟಿ ವ್ಯಾಲಿ, ಅದನ್ನು ನೋಡೋಣ ಅಂಥೇಳಿ ಹಂಗೆ ನಿಂತ್ಕೊಂಡೆ 1-2 ಸೆಕೆಂಡು. ಕಲ್ಗಳು ತುಂಬ ಕಡೆ ಹೆಂಗೆ ಬಿದ್ದೈತೆ ಅಂತಂದರೆ ನೋಡಿದ್ರು ಭಯ ಆಗೋ ಲೆವೆಲಿಗೆ ಬಿದ್ದೈತೆ. ಒಂದೊಂದು ಕಡೆ ಜಸ್ಟ್ ಆಗತ್ತಾನೆ ಬಿದ್ದಿರ್ಬೋದೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ನೋಡಿ. ಹಂಗೆ ಬಳಸ್ಕೊಂಡು ಹೋಗ್ಬೇಕು ಇವಾಗ. ಸೊ ಈಗ ನೆಕ್ಸ್ಟ್ ಸಿಗೋ ಊರು ಯಾವುದು ಅಂದರೆ ಸ್ಪಿಲ್ಲೋ ಅಂತ. ಅದೇ ಮೊನ್ನೆ ಆ ಕಡೆಯಿಂದ ಬರಬೇಕಾದ್ರೆ ನಾವು ಊಟ ಮಾಡಿದ್ವಲ್ಲ, ಅದೇ ಹಳ್ಳಿಗೆ ಇವಾಗ ನಮ್ಮ ಪಯಣ ಹೋಗ್ತಾ ಇದೆ. ಸೊ ನೋಡಿ ಮತ್ತೆ ನನ್ನ ಬ್ರಿಡ್ಜ್ ಸಿಕ್ತು, ಕಿರಣ್ ಕೂತ್ ಬ್ರಿಡ್ಜ್. ಸೊ ಮೊನ್ನೆ ನೋಡ್ಕೊಂಡು ಹೋಗಿದ್ವಲ್ಲ, ಮತ್ತೆ ನಮ್ಮ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇದ್ದೀವಿ. KKF. ಆಹಾ ನನ್ನ ಬ್ರಿಡ್ಜ್ ಅಲ್ವಾ, ಏನೋ ಒಂಥರ ಚೆಂದ ಇದ್ರ ಮೇಲೆ ಹೋಗೋಕ್ಕೆ. ಅಯ್ಯೋ ಕತೆ ನೋಡಿ. ಈ ಕಲ್ಲುಗಳೆಲ್ಲ ಬೆಳಗ್ಗೆ ಬಿದ್ದಿರೋಂಥ ಕಲ್ಲುಗಳು ನೋಡಿ, ಚೆನ್ನಾಗಿ ಗೊತ್ತಾಗ್ತಿದೆ ಅದು. ಇಲ್ಲಿ ನೋಡಿ, ಇಲ್ಲಿ ನೀರು ಬಂದು ಸೇರ್ತಾ ಇದೆ ನೋಡಿ. ಇದೆಷ್ಟು ಫ್ರೆಶ್ ಆಗಿದೆ ನೀರು, ವೈಟ್ಗೆ. ಆ ನೀರು ನೋಡಿ ಎಷ್ಟು ಕೊಚ್ಚೆ ಥರ ಆಗ್ಬಿಟ್ಟಿದೆ. ಅಂದರೆ ಅದು ಕೆಸರು ಸೇರಿಸಿ ಬರ್ತಾಯಿದೆ, ಇದು ಪ್ಯೂರ್ ನೀರು ಹಂಗೆ ಬರ್ತಾಯಿದೆ, ವೈಟ್ ನೀರು. ಹಿಂಗೆ ಸೇರಿನೇ ದೊಡ್ಡ ಸ್ಪಿಟಿ ನದಿಯಾಗಿ ಹರಿಯುತ್ತೆ. ಓಹೋ ಇದು ನೋಡಿ ಜಾಗ ಹೆಂಗೈತೆ ಅಂತ. ಮೇಲ್ಗಡೆ ನೋಡಿದ್ರೆ ಅಷ್ಟೊಂದು ಹಿಮ ಐತೆ, ಹಸಿರು. ಹಂಗೆ ಕೆಳಗಡೆಗೆ ಒಂದು ದೊಡ್ಡ ಬ್ರಿಡ್ಜು. ಈ ಸ್ಪಿಟಿ ನದಿನ ಅಂದರೆ ನನಗನ್ಸಿರೋ ಪ್ರಕಾರ ಇಷ್ಟು ದೊಡ್ಡ ಬ್ರಿಡ್ಜ್ ಕಟ್ಟಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಇಷ್ಟು ಫುಲ್ಲು ನೀರು ಹೋಗ್ಬೋದೇನೋ ಅಲ್ವಾ. ಇಲ್ಲ ಸುಮ್ಮನೆ ಹಾಕಿ ಸ್ಟ್ರೈಟಾಗಿ ಕಟ್ತಾರೆ. ಮೇ ಬಿ ಬರುತ್ತೆ, ಹುಚ್ಚಳ್ಳ ಬಂದಂಗೆ ಬರ್ಬೋದು ಮೇ ಬಿ ನದಿ. ಇದು ಒಳ್ಳೆ ಸೀಸನ್ ಟೈಮಲ್ಲಂತೂ. ಈ ಟ್ರಿಪ್ಪಲ್ಲಿ ಈ ರೋಡ್ ಟೆರೈನಲ್ಲಿ ತುಂಬ ಫೇವ್ರೆಟ್ ಆಗಿದ್ದು ಅಂತಂದರೆ ನನಗೆ ಇದೇನೆ. ಸೊ ಈ ಕಲ್ಲು ಬಂಡೆಗಳನ್ನ ಸೀಳಿ ಅದ್ರ ಮಧ್ಯದಲ್ಲಿ ರೋಡ್ ಮಾಡಿದಾರಲ್ಲ, ಇದು ನನಗೆ ಭಾರಿ ಇಷ್ಟ ಆಗಿದ್ದು. ಚೆನ್ನಾಗಿದೆ ಅಲ್ವಾ ಒಂಥರ. ಆದರೆ ಇಲ್ಲೇನು ಅಂಥ ಕಲ್ಲುಗಳೇನಿಲ್ಲ ನೋಡಿ, ಬಿರುಕಲು ಬಿಟ್ಟಿರೋಂಥ ಕಲ್ಲುಗಳೆಲ್ಲ ಏನಿಲ್ಲ ಇಲ್ಲಿ. ಒಂದೊಂದು ಕಡೆ ಅಂತೂ ಯಪ್ಪ ಕಲ್ಲುಗಳು ನೋಡಿದ್ರೇ ಸಿಕ್ಕಾಬಟ್ಟೆ ಭಯ ಆಗೋದು. ಇಲ್ಲಿ ನೋಡಿ ಹಾರ್ಡಷ್ಟು ಕಲ್ಲಿರೋದ್ರಿಂದ ಅಷ್ಟು ಹೆದರಿಕೆ ಆಗಲ್ಲ ಇಲ್ಲಿ. ಈ ಪುಡಿ ಕಲ್ಲಿರ್ತವೆ ನೋಡಿ, ಅವು ಉದುರೋಗ್ಬಿಡುತ್ತವೆ ಪುಟು ಅಂತ. ಸೊ ಅದೊಂದು ಸ್ವಲ್ಪ ಹೆದರಿಕೆ. ಇಲ್ಲೆಲ್ಲ ನೋಡಿ ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಬಟ್ ಮಿರರ್ ಅಂತೂ ಇರಲೇಬೇಕು, ಮಿರರ್ ಇಲ್ಲದೆ ಹೋದರೆ ಕಷ್ಟ. ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗೋಕ್ಕೆ ಮಿರರ್ ಬೇಕೇ ಬೇಕು. ನೀರೆಲ್ಲ ಜನಿತಾ ಇದೆ ಮೇಲಿಂದ ನೋಡಿ. ಆದ್ರೂ ಕಷ್ಟನೇ. ಕಲ್ಲುಗಳು ಜಾಯಿಂಟ್ ನೋಡಿದ್ರೇ ಭಯ ಆಯ್ತದೆ. ಏನಾದ್ರೂ ನಮ್ಮ ಪುಣ್ಯಕ್ಕೆ ನಮ್ಮ ಟೈಮ್ ಸರಿ ಇಲ್ದೇ ಮೇಲ್ಗಿಲ್ ಬಿದ್ದುಬಿಟ್ರೆ ಆಯ್ತು ಕತೆ ನೋಡಿ. ಇದು ಶಾಂಗ್ಟಾಂಗ್ ಬ್ರಿಡ್ಜ್ ಅಂತೆ. ಸೊ ಫುಲ್ಲು ಫ್ಲಾಗ್ಸ್ಗಳು, ಮಾಮೂಲಿ ಟಿಬೆಟಿಯನ್ ಫ್ಲಾಗ್ಸ್ಗಳು ಫುಲ್ಲಾಗಿ ಹಾಕಿದ್ದಾರೆ. ಸೊ ಇಲ್ಲಿಂದ ಶಿಮ್ಲಾಗಿನ್ನ 200 ಕಿಲೋಮೀಟ್ರ್ ಐತೆ. 200 ಕಿಲೋಮೀಟ್ರ್ ಹೊಡೀತು ಅಂತಂದರೆ ಆಮೇಲೆ ಚಂಡೀಗಢ. ಶಿಮ್ಲಾಯಿಂದ ಡೈರೆಕ್ಟಾಗಿ ಚಂಡೀಗಢ, ಡೆಲ್ಲಿಯಿಂದ ಸೀದಾ ಬೆಂಗಳೂರು ಹೊಡೆಯೋ ಥರನೇ ಪ್ಲ್ಯಾನ್. ಇವಾಗ ಒಂದು ಲಡಾಖ್ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಸೊ ಇನ್ನೊಂದು ಸಲ ಬರೋಣ ಲಡಾಖ್ಗೆ ಅಂತಲೇ ಸಪ್ರೇಟಾಗಿ. ಆವಾಗ ಲಡಾಖು, ಕಾರ್ಗಿಲು ಮತ್ತು ಶ್ರೀನಗರು ಈ 3 ಸೇರಿ ಒಂದು ಸಲ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ಮತ್ತು ನಾನು ಹೋಗೀಗ ಎಲ್ಲ ಎಡಿಟ್ ಮಾಡೋಷ್ಟೊಳಗಡೆ ಸಾಕಾಗ್ಬಿಡುತ್ತೆ. ಆಮೇಲೆ ಲೇಟ್ ಆದರೆ ನಿಮಗೂ ನೋಡೋಕ್ಕೆ ಮಜಾ ಇರೋಲ್ಲ. ಅದಕ್ಕೆ ರಪ್ ಅಂತ ಆದಷ್ಟು ಬೇಗನೆ ಹಾಕೋಕ್ಕೋಸ್ಕರ ಅಂತಲೇ ಲಡಾಖ್ ಕ್ಯಾನ್ಸಲ್ ಮಾಡಿ ಈಗ ಸ್ಪಿಟಿ ಒಂದೇ ಸಾಕು ಅಂತ ಡಿಸೈಡ್ ಮಾಡಿದ್ದೀನಿ.
ಸೊ ನೋಡಿ, ಇದು ಮೊನ್ನೆ ನಾವು ನೋಡ್ಕೊಂಡು ಹೋದ್ವಲ್ಲ ಕರ್ಚಮ್ ಡ್ಯಾಮು ಮತ್ತು ಬಾಸ್ಪಾ ರಿವರು, ಬಾಸ್ಪಾ ನದಿ ಲಾಸ್ಟ್ ವಿಲೇಜಿಂದ ಬರೋಂಥ ನೀರು ಮತ್ತು ಕರ್ಚಮ್ ಡ್ಯಾಮ್ ಎರಡು ಮಿಕ್ಸ್ ಆಗಿನೇ ಇಲ್ಲಿ ಡ್ಯಾಮ್ ಆಗಿ ಇದರಲ್ಲಿ ಕರೆಂಟ್ ಉತ್ಪಾದನೆ ಮಾಡೋಂಥ ಕೆಲಸನ ಮಾಡ್ತಾರೆ ಇಲ್ಲಿ. ಅದಾಗಿದೆ ಮಾತ್ರ. ಜಿಂದಾಲ್ ಫ್ಯಾಕ್ಟ್ರಿ ಇದೆಯಲ್ಲ, ಜಿಂದಾಲ್ ಸ್ಟೀಲ್ ಫ್ಯಾಕ್ಟ್ರಿ, ಅವರು ಮೇಂಟೆನೆನ್ಸ್ ಮಾಡ್ತಾ ಇರೋದು, ಅಂದರೆ ಅವ್ರಿಗೆ ಕಾಂಟ್ರಾಕ್ಟ್ ಆಗಿರೋದು ಅದು. ಇಲ್ಲಿಂದ ನೋಡಿ ಕ್ಲೀನಾಗಿ ಕಾಣಿಸುತ್ತೆ ಕರ್ಚಮ್ ಡ್ಯಾಮ್. ಸೊ ಮೊನ್ನೆ ಆ ಕಡೆಯಿಂದ ಬರುವಾಗ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಬಟ್ ಈಗ ಅದ್ಭುತವಾಗಿ ಕಾಣಿಸ್ತೈತೆ. ಬಟ್ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ವಿತ್ ಅಂಡರ್ ಮಿಲಿಟ್ರಿ ಕಂಟ್ರೋಲ್ ಇದೂ ಸಹಿತ. ನಾವೆಲ್ಲ ಹಂಗೆ ಸುಮ್ಮನೆ ಎಲ್ಲ ಯಾರೂ ಹೋಗೋಕ್ಕಾಗಲ್ಲ ಅಲ್ಲಿಗೆ. ಇಲ್ಲಿ ನಾವು ಲೆಫ್ಟ್ ತಗೊಂಡ್ರೆ ನಾವು ಲಾಸ್ಟ್ ವಿಲೇಜ್ಗೆ, ಚಿಟ್ಕೂಲ್ಗೆ. ಸೊ ಸ್ಟ್ರೈಟಾಗಿ ಹೋಯ್ತು ಅಂತಂದರೆ ಶಿಮ್ಲಾಗಿನ್ನ ಎಷ್ಟು ಕಿಲೋಮೀಟ್ರು ಅಂತಂದರೆ 208 ಕಿಲೋಮೀಟ್ರ್ ಇದೆ. ಚಂಡೀಗಢಗೆ 331 ಕಿಲೋಮೀಟ್ರ್ ಇದೆ. ಸಾರಾನ್ 73, ನಾರ್ಕೊಂಡ 144. ಓಕೆ, ಸೊ ಈಗ ನಾವು ಬಂದ್ವಲ್ಲ ಅದೇ ರೂಟೇ ಎಲ್ಲ. ಆ್ಯಕ್ಚುಲಿ ಅಲ್ಲಿ ಕುಂಜುಮ್ ಪಾಸ್ ಓಪನ್ ಆಗಿದ್ದಿದ್ರೆ ನಾವು ಇಲ್ಲಿ ಬರೋ ಅವಶ್ಯಕತೆನೇ ಇರಲಿಲ್ಲ, ಸೀದಾ ಮನಾಲಿಗೆ ಹೋಗ್ಬೋದಿತ್ತು. ಬಟ್ ಬೈ ಚಾನ್ಸ್ ಅದು ಓಪನ್ ಆಗಿಲ್ಲ, ಇನ್ನೂ ಓಪನ್ ಆಗ್ಲಿಕ್ಕೆ 1 ತಿಂಗಳು ಬೇಕಾಗುತ್ತಂತೆ. ಸೊ ಹಂಗಾಗಿ ನಾವು ಈ ಸರ್ಕ್ಯೂಟ್ನ ಮುಗ್ಸೋಕ್ಕಾಗಲಿಲ್ಲ, ಸ್ಪಿಟಿ ಸರ್ಕ್ಯೂಟು. ಸೊ ರಿಟರ್ನ್ ಇದೇ ಇದರಲ್ಲಿ ಬಂದಿದ್ದೀವಿ. ಇನ್ನೊಂದು 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಹೊಡೆದಿದ್ರೆ ಒಂದು ಸರ್ಕ್ಯೂಟ್ ಮುಗೀತಾ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಇವೆಲ್ಲ ಏನು ನಾವೇ ಮಾಡಬೇಕು ಅಂತ ಏನು ಮಾಡಿಲ್ವಲ್ಲ. ಸೊ ಡಿಪೆಂಡ್ಸ್ ಆನ್ ಸಿಚುವೇಶನ್ನು. ಸೊ ಆ ಥರ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಬರಬೇಕು. ಈ ಕಲ್ಲು ಮೊನ್ನೆ ಹೋಗ್ಬೇಕಾದ್ರೆ ಇರಲಿಲ್ಲ, ಈಗ ಮೇಲಿಂದ ಬಿದ್ದಿದೆ. ಸೊ ಅಲ್ಲಿ ಸೈಡಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಿದ್ದೈತೆ ಅಂತ. ಯಪ್ಪ, ಓಹೋ ಅಣ್ಣ ಇರೋಣ ಬಂದ್ಬಿಡ್ತೇನೆ. ಅಬ್ಬಾ ಏನು ಕಾಟ್ಲೆಗೋರು ಇವುಗಳು. ಅಬ್ಬಾ ಒಂದೊಂದು ರೋಡ್ ಒಂದೊಂಥರ ಒಳ್ಳೆ ಕ್ವಾಟ್ಲೆ ಇದಾವೆ ಮಾತ್ರ. ಒಂದು 100 ಕಿಲೋಮೀಟ್ರ್ ಹೊಡ್ಕೊಂಬಂದ್ವಿ, 140 ಕಿಲೋಮೀಟ್ರ್ ಹೊಡ್ಕೊಂಬಂದು ಇಲ್ಲೊಂದು ಕಡೆಗೆ ಟೀಗೆ ಅಂತೇಳಿ ಸ್ಟಾಪ್ ಹಾಕಿದ್ವಿ. ಸೊ ಇದೇ ಹೋಟ್ಲಲ್ಲಿ ಟೀ ಕುಡಿತಾ ಇದ್ದೀವಿ. ಸೊ ನಮ್ಮ ಗಾಡಿಗಳು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಒಂದಕ್ಕೊಂದು ಅಭಿಮುಖವಾಗಿ ನಿಲ್ಲಿಸಿದ್ದೀವಿ ನೋಡಿ ಅಲ್ವಾ, ಒಂದು ಅಭಿಮುಖ ಆಪೋಸಿಟ್ ಸೈಡ್ಗೆ ಅಭಿಮುಖ ಅಂತಾರೆ ಕನ್ನಡದಲ್ಲಿ. ಇಷ್ಟು ಹೇಳ್ತಾ ಇಲ್ಲಿ ಲೈಟಾಗಿ ಒಂದು ಟೀ ಕುಡ್ಕೊಂಡು, ಯಾಕಂದರೆ 140 ಕಿಲೋಮೀಟ್ರು ಆ್ಯಕ್ಚುಲಿ ಬೇಗನೆ ಬಂದಿದ್ದೀವಿ. ಇಲ್ಲಿಂದ ಡೈರೆಕ್ಟಾಗಿ ಶಿಮ್ಲಾಗೆ 208 ಕಿಲೋಮೀಟ್ರ್ ಇದೆ. ಚಂಡೀಗಢಗೆ 130 ಕಿಲೋಮೀಟ್ರು. ಸೊ ನೋಡೋಣ, ಇವತ್ತು ಆದರೆ ಆದಷ್ಟು ಬೇಗನೆ ಹೊಡೆದ್ಬಿಡೋಣ ಅಂತ ಪ್ಲಾನ್ ಇದೆ. ಎಷ್ಟೊತ್ತು ಹೋಗ್ತೀವಿ ಚಂಡೀಗಢಗೆ? 7 ಗಂಟೆ ಸಂಜೆ ಒಂದು 7 ಗಂಟೆಗೆ ತಲುಪ್ತೀವಿ. ಸೊ ಹುಡುಗರು ಹೊಡೆಯ್ತವೆ, ಎದ್ರಕಬಿಡಿ ಸುಮ್ಮನೆ. ಅಯ್ಯಯ್ಯೋ ಓಡಾಯ್ತವೆ. ಅಲೆ हाँ पुलिस क्यों उधर ऐसा जा रहा है? बाइक देखता है ना, देख लो इसमें क्या है। बाइक देख रहे हैं, हम सोच रहे हैं इसमें कुल्फ होगी। क्या हो गया? लोकेशन ट्रैक कर रहे हैं। लोकेशन लोकेशन देखे हमने फोन में। ये आपकी बाइक है ना? अब कितना पड़ेगा? मैं 6 में पढ़ता हूँ अभी तो मैं भी स्कूल नहीं है क्या? है। तो इधर क्या कर रहा है घूम के? बस आ गया अपनी मम्मी पापा के साथ। संडे है। ओ संडे। मोबाइल जास्ती यूज करना मत, ठीक है? पढ़ना ज़्यादा। जा ठीक है, ओके। ಲವ್ ಯು, ಬಾಯ್ 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 ಬಾಯ್. ನಾವು ಟೀಗೆ ಅಂತ ನಿಲ್ಸಿದ ಜಾಗ ಅಲ್ಲೇ, ಮೇಲೆ ಟೀಗೆ ಅಂತ ನಿಲ್ಸಿದ ಜಾಗ. ಸೊ ಇಲ್ಲಿ ಲೊಕೇಶನ್ಗಳು ನೋಡಿ ಹೆಂಗಿದ್ದಾವೆ ಅಂತ. ಮನೆಗಳು ನೋಡಿ ಎಷ್ಟು ಹೈಟಲ್ಲಿದೆ. ಅಲ್ಲೊಂದು ಮನೆ, ಇದು ರೋಡು. ಸೊ 2 ಬೆಟ್ಟಗಳ ಮಧ್ಯೆ ನಮ್ಮ ಗಾಡಿಯನ್ನು ಹಾಕಿ ಶಿಸ್ತಾಗಿ ಊಟಕ್ಕೆ ಕಾಫಿಗೆ ಅಂತ ನಿಲ್ಸಿದ್ವಿ. ಸೊ ಟೀ ಕುಡ್ದಾಯಿತು. ಸೊ ಇವಾಗ ನಮ್ಮ ಜರ್ನಿನ ಶುರು ಮಾಡೋಣ ಬನ್ನಿ. ಅಣ್ಣಾಚಿ ಹೋಣ ರಯ್ಯ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕಿಲ್ವಾ? ಎಲ್ಲಿ ಇತ್ತು ಯಾಕೆ ಸುಮ್ಮನೆ ಅಂತ. ಇನ್ನೇನು ನಿಂತು ಅಂದರೆ ಏನಿಲ್ವಲ್ಲ ಪೆಟ್ರೋಲ್ ಏನು ಎಲ್ಲ ಒಂದೇ ಇದ್ದಿದ್ದು ಪ್ರಾಬ್ಲಮ್. ಕಾಜಾವರೆಗೂ ಹೋಗೋದೇ ಪ್ರಾಬ್ಲಮ್. ಇನ್ನು ಅರ್ಧ ಟ್ಯಾಂಕ್ ಐತೆ. ಎಲ್ಲೂ ಪೆಟ್ರೋಲ್ ಖಾಲಿ ಅಂತ ಬರೋ 500 ರೂಪಾಯಿಗೆ ಮಾತ್ರ ಹಾಕಿದ್ದು. ಹೌದಾ? ನಿಮಗೆ ಖಾಲಿನಾ? ಎಲ್ಲರಿಗೂ ಅಲ್ಲಿ ಕಡಿಮೆ ಆಯಿತು ಅಂದರೆ ಪೆಟ್ರೋಲು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಕಮ್ಮಿ ಆಗ್ತಾರೆ. ಓಕೆ. ಸೊ ಈಗ ನೋಡಿ, ನಾವು ಚಂಡೀಗಢ ಹೋಗಬೇಕು. ಚಂಡೀಗಢಗೆ 118 ಕಿಲೋಮೀಟ್ರು. ಶಿಮ್ಲಾ ಮೇಲೆ ಹೋಗ್ತೀವಿ, 200 ಕಿಲೋಮೀಟ್ರು ಶಿಮ್ಲಾ, ಮತ್ತು 71 ಕಿಲೋಮೀಟ್ರು ರಾಂಪುರ ಇದೆ. ಸೊ ಅವೆಲ್ಲ ಮುಗಿಸ್ಕೊಂಡು ಸೀದಾ ಚಂಡೀಗಢಗೆ ಒಂದು ಸಂಜೆ ಅಷ್ಟೊತ್ತಿಗೆ ಹೋಗ್ತೀವಿ. ಕಾಫಿ ಬ್ರೇಕ್ ಆಯ್ತಲ್ಲ, ಮುಗೀತು. ಸೊ ಈಗ 0ಗೆ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಸೊ ಈಗೇನು ಅಂತಂದರೆ ಅಟ್ಲೀಸ್ಟ್ ಒಂದು 150 ಹೊಡಿಯೋಣ
ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಹೊಡಿಬೋದು. ಒಂದು ನಿಮ್ದು ಕರೆಕ್ಟ್ ಐತೆ. ಹಾಂ ಇದೆ. ನಂದು ಡನ್. ಅಯ್ಯಯ್ಯೋ ಅಪ್ಪಪ್ಪ ಯಾಕಪ್ಪ ನೋಡ್ಕೊಂಬಣ್ಣ ನಾವು ಹಿಂಸೆ ಕೊಟ್ಬಿಡ್ಬೇಡ. ನಾವು ಇನ್ನೂ ದೂರಕ್ಕೆ ಹೋಗ್ಬೇಕಿರೋ ಕೂಸ್ಗಳಿನ್ನ ಏನು ಹೊಸಿ ದೂರ ಆಯ್ತಾ. ಇನ್ನು 3,000 ಕಿಲೋಮೀಟ್ರ್ 3,500 ಕಿಲೋಮೀಟ್ರ್ ಹೊಡಿಬೇಕು ನಾವು. ಯಪ್ಪ ಬಿಸಿಲು ಏರ್ತು ಇವಾಗ. ಆ್ಯಕ್ಚುಲಿ ಆಕ್ಟಿವ್ ಆದ್ವಿ, ಯಾಕೆಂದ್ರೆ ಈ ಬಿಸಿಲು ಹೊಡಿತಲ್ಲ, ಆ ಚಳಿಲಿ ಇದ್ದು ಒಂಥರ ಏನೇ ಆದ್ರೂ ನಮ್ಮ ಕ್ಲೈಮೇಟ್ ನಮಗೆ ಸರಿ ಅನ್ಸ್ಬಿಡ್ತದೆ. ಅದು ಒಂದು ವಾರಕ್ಕೆ ಚಂದ ಅಷ್ಟೇನೆ. ಹಿಮ ಗುಡ್ಡ ಪರ್ವತ ಎಲ್ಲ ನಾವು ಚಿಕ್ಕ ವಯಸ್ಸಿಂದ ಯಾವ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಿರ್ತೀವೋ ಅದೇ ನಮ್ಗೆ ಸೂಟಬಲ್ ಆಗೋದು. ಅಣ್ಣವ್ರು ಹೇಳ್ದಂಗೆ ಊರೂರು ಸುತ್ತು ನೋಡು ನಮ್ಮೂರೇ ನಮಗೆ ಮೇಲು ಅನ್ನೋ ಥರ. ಯಾವ ಊರು ನೋಡ್ಕೊಂಬಂದ್ರು ನಮ್ಮೂರು ನಮ್ಮ ಕರ್ನಾಟಕನೇ ಸರಿ ಅನ್ಸ್ಬಿಡುತ್ತೆ. ನನಗೆ ಯಾಕೋ ಒಂದು ಸ್ವಲ್ಪ ಫೀಲಿಂಗ್ ಹಂಗೆ ಆಯಿತು. ಅದಕ್ಕೆ ಒಂದು ಕಡೆ ಇಲ್ಲ ಒಂದು ವಾರ ವೆಯ್ಟ್ ಮಾಡಿದ್ದು, ಆಮೇಲೆ ಲಡಕ್ ಹೋಗೋಣ ಅಂತಲೂ ಅನ್ನಿಸ್ತಾ ಇತ್ತು. ಆಮೇಲೆ ಯಾಕೋ ಊರ ಕಡೆ ಜ್ಞಾಪಕ ಹೇಳ್ದಂಗೂ ಇತ್ತು. ನಮ್ಮೂರು ನೋಡಬೇಕು, ನಮ್ಮ ಭಾಷೆ ಕೇಳಬೇಕು, ಇದು ಬೇಕು. ಅದೊಂಥರ ಫೀಲ್ ಆಗೋಯ್ತು ನನಗೆ. ಅದಕ್ಕೆ ಬೇಡ, ರಿಟರ್ನೇ ಹೊಟ್ಟೋಗೋಣ. ಹೆಂಗಿದ್ರು ಹೋದ್ರೆ ಅಡ್ವಾಂಟೇಜು ನನಗೆ, ಯಾಕಂದರೆ ವೀಡಿಯೋ ಎಡಿಟ್ ಮಾಡ್ಬೋದು ಮತ್ತು ನಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಬೋದು. ಈಗ ನಾನು ಲಡಕ್ ಹೋಯ್ತು ಅಂತಂದರೆ ಇನ್ನೊಂದ್ಸಲ ಬರೋಕ್ಕಾಗಲ್ಲ, ಯಾಕಂದರೆ ಮುಗಿಸಿದ್ದೀನಿ ಬಿಡು, ನಾನು ಲಡಕ್ನೂ ಮುಗಿಸಿದ್ದೀನಿ, ಇನ್ನೊಂದ್ಸಲ ಯಾಕೆ ಅಂತ ನೆಗ್ಲೆಕ್ಟ್ ಮಾಡ್ತೀನಿ. ಅದೇ ನಾನು ಮುಗಿಸಿಲ್ಲ ಅಂತಂದರೆ ಇನ್ನೂ ಒಂದ್ಸಲ ಬರೋಕೆ ಒಂದು ಕಾರಣ ಸಿಗುತ್ತೆ ನನಗೆ ಈ ಕಡೆಗೆ ಅಲ್ವಾ. ಇಲ್ಲೊಂದು ಆರ್ಚ್ ಬ್ರಿಡ್ಜ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇಲ್ಲಿ ನೋಡಿ ಆರ್ಚ್ ಆಕ್ಷನಲ್ಲಿ ಕಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಏನಕ್ಕೆ ಕಟ್ತಾರೆ ಅಂತಂದರೆ, ನೀವು ಹಳೆ ಕಾಲದ ಬ್ರಿಡ್ಜ್ಗಳೆಲ್ಲ ನೋಡ್ಬೋದು, ಆರ್ಚ್ ಟೈಪು ಅಂದರೆ ಈ ಕರ್ವ್ ಟೈಪ್ ಮಾಡಿ, ಅಂದರೆ 0 ಆಕಾರ ಮಾಡಿ ಅದ್ರ ಮೇಲೆ ಇಟ್ಟಿಗೆಗಳನ್ನ ಈ ಥರ ಕೂರಿಸಿರ್ತಾರೆ. ಯಾಕೆ ಅಂತಂದರೆ ತುಂಬ ಪವರ್ ಆಗಿರುತ್ತಂತೆ ಇದು. ನಾನು ಓದಿರೋ ಪ್ರಕಾರ ತುಂಬ ಪವರ್ಫುಲ್ ಆಗಿರುತ್ತೆ. ಆರ್ಚ್ ಆಕ್ಷನ್ನು ತುಂಬ ವೆಯ್ಟ್ನ ತಗೊಂಡು ಭೂಮಿಗೆ ಈಸಿಯಾಗಿ ಡೈವರ್ಟ್ ಮಾಡಿಕೊಡುತ್ತೆ ಲೋಡ್ನ. ಸೊ ಹಂಗಾಗಿ ಇಲ್ಲಿ ನನಗನ್ಸಿರೋ ಪ್ರಕಾರ ಆರ್ಚ್ ಆಕ್ಷನ್ನಲ್ಲಿ ಒಂದು ಸ್ಟೀಲ್ ಬ್ರಿಡ್ಜ್ನ ಕಟ್ಟಿರ್ಬೋದೇನೋ ಅಂತ ಅನಿಸುತ್ತೆ. ಡೆಕ್ ಸ್ಲ್ಯಾಬ್ ಬ್ರಿಡ್ಜ್ ಬರುತ್ತಲ್ಲ ಮಾಮೂಲಿ, ಅಂದರೆ ಸ್ಕ್ವೇರ್ ಟೈಪ್ ಇರುತ್ತಲ್ಲ, ಅದಕ್ಕಿಂತನೂ ಸಹಿತ ಈ ಒಂದು ಆರ್ಚ್ ಥರ ಕಟ್ತಾರಲ್ಲ, ಅದಕ್ಕೆ ತುಂಬ ಶಕ್ತಿ ಇದೆಯಂತೆ. ಅಂದರೆ ತುಂಬ ವೆಯ್ಟ್ನ ತಡ್ಕೊಳ್ಳೋಂಥ ಪವರ್ ಇರುತ್ತಂತೆ. ದೂರದಲ್ಲಿ ನೋಡಿ ಈ ಬೆಟ್ಟನ ಕ್ಲೀನಾಗಿ ಕೊರೆದು ರೋಡ್ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಅಂದರೆ ಇಲ್ಲಿ ನಮಗೆ ರೋಡ್ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಆದ್ರೆ ಅಲ್ಲಿ ರೋಡ್ ಪುಟಾಣಿಯಾಗಿ ಕಾಣಿಸುತ್ತೆ, ಬೆಟ್ಟ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಬಣ್ಣ ನೀನೇ ಹೋಗೋಣ, ನಾನು ಆಮೇಲೆ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಒಳ್ಳೆ ನೋಡಿ, ನಾವು ಆ ಕಡೆಯಿಂದ ಬಳಸ್ಕೊಂಡ್ಬಂದ್ವಿ, ಆ ಬೆಟ್ಟ ಬಳಸ್ಕೊಂಡು ಈ ಬೆಟ್ಟದ ಹತ್ರ ಬಂದಿದ್ದೀವಿ. ಓಹೋ, ಹಿಂದ್ಗಡೆ ತಿರುಗಿ ನೋಡೋಕ್ಕಾಗಲ್ಲ, ಅಷ್ಟೊಂದು ತಿರುವುಗಳನ್ನು ಬಳಸ್ಕೊಂಡು ಬಂದಿದ್ದೀವಿ. ಇನ್ನು ಈ ಜಾಗ ಅಂತೂ ಕೇಳಂಗೆ ಇಲ್ಲ ಬಿಡಿ, ಯಾಕಂದರೆ ಮೊನ್ನೆ ಇಲ್ಲಿ ಫೋಟೋ ತೆಗ್ಸ್ಕೊಂಡೇ ಹೋದ್ವಿ ನಾವು. ಮಸ್ತಾಗೈತೆ ಮಾತ್ರ ಅಲ್ವಾ. ಇಲ್ಲೇನು ಹೆದರಿಕೆ ಆಗಲ್ಲ, ಯಾಕಂದರೆ ಕಲ್ಲು ಅಷ್ಟೇ ರಫ್ ಆಗಿದೆ ಅಂತ ಕಾಣಿಸುತ್ತೆ ನಮಗೇನೆ. ಮತ್ತು ಇಲ್ಲಿ ಹೋಗ್ತಾಯಿದ್ರೆ ಏನೋ ಒಂಥರ ಪ್ರೊಟೆಕ್ಟ್ ಫೀಲ್ ಅನಿಸುತ್ತೆ. ಅಲ್ಲಿ ಹಿಮಾಚಲ ಪ್ರದೇಶದ ಬಸ್ ಹೋಗ್ತಾ ಇದೆ, ಆದರೆ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಏನು ತಣ್ಣಗಿದೆ ಗೊತ್ತಾ. ಬಿಸಿಲು ಹತ್ರ ಹೋದ ತಕ್ಷಣ ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿಯುತ್ತಾ. ಏನೋ ಈ ರೋಡಲ್ಲಿ ಇರಬೇಕಾದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಆರಾಮನ್ನೋ ಥರ. ಬರೀ ಈಗ 24 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ನಾವಿನ್ನೂ ಹೆಚ್ಚು ಕಡಿಮೆ 300 ಕಿಲೋಮೀಟ್ರ್ ಹೋಗಬೇಕು. ಏನು ಮಾಡೋಣ. ಓಹ್, ಬ್ಲಾಕ್ ಕಡೆ ಏನೋ ಆಗಿದೆ. ಕಾರ. ಓಕೆ, ನಮಗೆ ಸೈಡ್ ಕೊಡ್ತಾನ ಅಣ್ಣ, ಕೇಳಿ ನೋಡ್ಲಾ. ಆಗಲ್ಲ ಅನ್ಕೋತೀನಿ ಅಣ್ಣ, ಒಂಚೂರು ಕೊಟ್ಟರೆ ಹೊಟ್ಟೋಯ್ತೀನಿ. ಥ್ಯಾಂಕ್ಸ್ ಅಣ್ಣ. ಪಾಪ ದೊಡ್ಡ ವೆಹಿಕಲ್ಗಳವರೆಲ್ಲ ಅನುಸರಿಸ್ಕೊತಾರೆ ನಾನು ನೋಡಿರೋ ಮಟ್ಟಿಗೆ. ಅಂದರೆ ಈ ರೋಡಿನ ಗುಣಲಕ್ಷಣ ಅವ್ರಿಗೂ ಗೊತ್ತಿದೆಯಲ್ಲ, ಬೈಕ್ ಆದರೂ ಸ್ಪೀಡಾಗಿ ಹೋಗಲಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಪಾಪ. ನೀವು ಅಷ್ಟೇ ಬಂದರೆ ಏನು ಜಾಸ್ತಿ ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಒಂದು ಆರನ್ ಮಾಡಿ ಸೈಡ್ ಸಿಕ್ಕಿದ ತಕ್ಷಣ ಅವರೇ ಸೈಡ್ ಕೊಟ್ಬಿಟ್ಟು ನಿಮಗೆ ಸಿಗ್ನಲ್ ಮಾಡ್ತಾರೆ ಹೋಗಪ್ಪ ಅಂತ. ಸೊ ಆವಾಗ ಆರಾಮಾಗಿ ನಾವು ಹೋಗ್ಬೋದು.
ಅಲ್ಲೇನೋ ಸೀನ್ ನಡೆದೈತೆ, ಗಾಡಿ ಹಿಡ್ಕೊಂಡವ್ರೆ. ಮೇ ಬಿ ಏನು ಇಲ್ಲ ಅನ್ಸುತ್ತೆ ಡಾಕ್ಯುಮೆಂಟ್ಸ್, ಹಂಗಾಗಿ ಹಿಡಿದು ಚೆಕ್ ಮಾಡ್ತಾ ಇದ್ದಾರೆ. ಮೇ ಬಿ ನನ್ನನ್ನು ಕೇಳ್ಬೋದೇನೋ ಅಂದ್ಬಿಟ್ಟು ನಾನು ಅದಕ್ಕೆ ಕ್ಯಾಮ್ರಾ ರೆಕಾರ್ಡ್ ಆನ್ ಮಾಡ್ಕೊಂಡೆ. ಉದ್ದೇಶ ಏನಕ್ಕಪ್ಪ ಹಿಂಗೆ ರೆಕಾರ್ಡ್ ಮಾಡ್ಕೊಳ್ಳೋದು ಅಂತಂದ್ರೆ, ಈಗ ಹೊರಗಡೆಯಿಂದ ಬರ್ತೀವಲ್ವಾ, ಸೊ ಈಗ ನನಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನ ನಮ್ಮ KK ಫ್ಯಾಮಿಲಿಗೂ ಅದನ್ನ ತಿಳಿಸ್ತು ಅಂತಂದ್ರೆ, ನಾಳೆ ದಿನ ಒಂದು ಹಿಮಾಚಲಕ್ಕೆ ಬಂತು ಅಂತಂದ್ರೆ, ಓ ಇಲ್ಲಿ ಈ ತರ ನಡ್ಕೊಳ್ತಾರೆ, ಸೊ ಇವ್ರ ಹತ್ರ ನಾವು ಇಷ್ಟು ಕೇರ್ಫುಲ್ ಆಗಿ ಇರಬೇಕು ಅನ್ನೋ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಅಂತ ಸನ್ನಿವೇಶಗಳನ್ನ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ಅಂದ್ರೆ ಅದನ್ನ ಸೆರೆ ಹಿಡಿದ್ರೆ ನಮ್ಗೆ ಒಳ್ಳೇದು, ಸೊ ಮಾಡ್ಕೋಬಹುದು, ತಪ್ಪೇನಿಲ್ಲ ಅಲ್ವಾ. ಹಂಗಾಗಿ ಆ ಉದ್ದೇಶ ಇಟ್ಕೊಂಡು ನಾನು ಅಂಥದ್ನೆಲ್ಲ ಪೊಲೀಸು ಏನಾದ್ರು ನಮ್ಮನ್ನ ಕ್ವಶನ್ ಮಾಡೋದು ಅಥವಾ ಆ ಥರದ್ದು ಏನಾದ್ರು ಎಂಕ್ವೈರಿ ಮಾಡೋದಿತ್ತು ಅಂತಂದ್ರೆ ಕಂಪೇರ್ ಮಾಡ್ಕೊಬೋದು. ಅಲ್ಲೇ ಈಗ ನಮ್ಮಲ್ಲಿ ಹೆಂಗಿರುತ್ತೆ ಇಲ್ಲಿ ಹೆಂಗಿರುತ್ತೆ ಅಂತಲೂ ಕಂಪೇರ್ ಮಾಡ್ಕೊಬೋದಲ್ಲ. ಸೊ ಆ ಉದ್ದೇಶಕ್ಕಷ್ಟೇ. ಇದು ರಾಂಪುರ ಅಂದ್ಬಿಟ್ಟು ಆಕ್ಚುಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ವೀಕ್ ಡೇಸ್ ಅಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಜನ ಇಲ್ಲ ಅಷ್ಟೇನೆ. ಮೊನ್ನೆ ಬಂದಲ್ಲ ಅವಾಗ ಇಲ್ಲಿ ಕ್ಯಾಮ್ರಾ ಆಕ್ಚುಲಿ ರೆಕಾರ್ಡ್ ಆಗ್ಲಿಲ್ಲ, ಅವಾಗ ನೋಡ್ಬೇಕಿತ್ತು ಇಲ್ಲಿ ಜನನ ಎಷ್ಟು ಜನ ಇದ್ರು ಅಂತಂದ್ರೆ, ಇದೊಂಥರ ಸೆಂಟ್ರ್ ಪಾಯಿಂಟ್ ಇದ್ದಂಗೆ ಈ ಕಾಜಾಗೆ ಮತ್ತೆ ಈ ಕಡೆಗೆ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮಾರ್ಕೆಟ್ ವಿತ್ ಮಾರ್ಕೆಟ್ ಸಹಿತ ಇದೆ, ಹೆವಿ ಜನ ಇದ್ರು. ಬಟ್ ಆವತ್ತು ಅದೇ ಹೇಳದ್ನಲ್ಲ, ರೆಕಾರ್ಡ್ ಆಗದೆ ನಾನು ನಿಮ್ಗೆ ನಿಜವಾದ ನೈಜ ದೃಶ್ಯವನ್ನ ತೋರ್ಸಕ್ಕೆ ನನ್ನಿಂದ ಆಗ್ಲಿಲ್ಲ. ಅವತ್ತು ಇಲ್ಲಿಂದ ಅಲ್ಲಿಗೆ ದಾಟ್ಲಾಕೆನೆ ಒಂದು ಹೆಚ್ಚು ಕಡಿಮೆ ಅರ್ಧ ಗಂಟೆ ಮೇಲಾಯ್ತು. ಇವತ್ತು ನೋಡಿದ್ರೆ ನೋಡಿ ಫ್ರೀಯಾಗಿ ಆರಾಮಾಗಿ ದಾಟ್ಕೊತಾ ಇದ್ದೀನಿ. ಸಿಟಿ ನೋಡಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದಾರಲ್ಲ, ಅಂದ್ರೆ ಅಚ್ಚುಕಟ್ಟಾಗಿ. ಕಸ ಇರೋದ್ ಬಿಡಿ, ಕಸ ಎಲ್ಲ ಕಡೆ ಮಾಮೂಲಾಗಿ ಇದ್ದೇ ಇರುತ್ತೆ, ಹೊರಗು ಇವೆಲ್ಲ. ಬಟ್ ಆದ್ರೆ ಕ್ಲೀನ್ ಅಂತಂದ್ರೆ ಈ ಕಟ್ಟಡಗಳಿದೆ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಲಯಬದ್ಧವಾಗಿ ಕಟ್ಕೊಂಡಿದಾರೆಲ್ಲ. ಸೊ ಅದನ್ನ ಹೇಳ್ತಾ ಇದ್ದೀನಿ ನಾನು. ನೋಡಿ ಪಾರ್ಕಿಂಗ್ ಸಮಸ್ಯೆಗೆ ಪಾಪ ಎಲ್ಲೆಲ್ಲೋ ದೂರದಲ್ಲಿ ತಗೊಬಂದು ಗಾಡಿನ ಹಾಕೊಂಡ್ಬಿಡ್ತಾರೆ. ಈ ತರ ಹೈವೇ ಹೊರಗಡೆ ಇರುತ್ತಲ್ಲ, ಅಲ್ಲಿ ಬಂದು ಹಾಕೊಂಡ್ಬಿಡ್ತಾರೆ, ಸುಮ್ನೆ ಯಾಕೆ ರಿಸ್ಕು ಅಂತ. ಆಮೇಲೆಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸಿದ್ಮೇಲೆ ಅಲ್ಲಿಂದ ಇಲ್ಲಿ ಅವ್ರ ಕಾರ್ ಇರೋ ಜಾಗದವರೆಗೂ ನಡ್ಕೊಂಡ್ಬಂದು ಆಮೇಲೆ ಇಲ್ಲಿಂದ ಕಾರ್ ತಗೊಂಡು ಹೊರಗಡೆ ಹೋಗ್ತಾರೆ. ಸೊ ಇದು ಇವರ ಸಂತೆ ನಡೆಯಂತ ವೇ ಇದಾಗಿರುತ್ತೆ. ಸೊ ಒಂದು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ, ಎಷ್ಟಾಗುತ್ತೋ ಅಷ್ಟು. ಹೋಗತ್ಲಾಗೆ ಪೆಟ್ರೋಲ್ ಇಲ್ಲೂ ಅಂತೆ, ಏನ್ ಮಾಡೋದ, ಮುಂದಕ್ಕೆ ಹೋಗಿ ಹಾಕ್ಸ್ಕೊಳ್ಳೋದ. ಇನ್ನೂ ಬರುತ್ತೆ, ಬೇಜಾನೈತೆ. ಇಲ್ಲೇ ಒಂದು ಕಡೆ ಯಾವುದು ಭಂಡಾರಿ ಹೋಟೆಲ್ ಅಂದ್ಬಿಟ್ಟು ಇಲ್ಲೇ ಲೈಟಾಗಿ ಊಟ ಮಾಡಿದ್ವಿ. ಸೊ ಈಗ ಸೀದಾ ಇನ್ನು ಶಿಮ್ಲಾಗಿನ್ನ 100 ಕಿಲೋಮೀಟ್ರ್ ಇದೆ, ಚಂಡೀಗಢಗೆ ಒಂದು 150-200 ಏನೋ ಐತೆ. ಸೊ ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ಬನ್ನಿ ಹೊರಡೋಣ.